ನಿಮಗಾಗಿ ಶ್ರೀ ಸಾಯಿ ಎಂಟರ್ಪ್ರೈಸಸ್ ಆಶ್ಚರ್ಯ ಎನಿಸುವ ಸಿನಿಮಾ ಕಥೆಗಳಿಗೆ ಸ್ವಾಗತ. ನಮ್ಮನ್ನು ಪ್ರತಿ ಹಂತದಲ್ಲೂ ಪ್ರೋತ್ಸಾಹಿಸುತ್ತಾ ಬಂದಿರುವ ವಿಶಾಲ ಹೃದಯದವರಿಗೆ ನಮಸ್ಕಾರ. ಇದು ರಾಜ್ ರವರ ಮತ್ತೊಂದು ನಿಂತು ಹೋದ ಚಿತ್ರ. ಈ ಚಿತ್ರದ ಬಗ್ಗೆ ಅಪರೂಪದ ಮಾಹಿತಿ ನಮಗೆ ಲಭ್ಯವಾಗಿದೆ. ಆ ಮಾಹಿತಿಯನ್ನ ನಿಮ್ಮ ತನಕ ತಲುಪಿಸುವ ಪ್ರಯತ್ನವನ್ನ ಈ ವಿಡಿಯೋ ಮೂಲಕ ಮಾಡುತ್ತಿದ್ದೇವೆ. ಮತ್ತೊಮ್ಮೆ ಈ ಮಾಹಿತಿಯನ್ನ ವೀಕ್ಷಿಸಲು ಬಂದ ತಮ್ಮೆಲ್ಲರಿಗೂ ಸ್ವಾಗತವನ್ನ ಕೋರುತ್ತಿದ್ದೇವೆ. 1971ರ ಸಮಯ. ಅರ್ಧದಷ್ಟು ಚಿತ್ರೀಕರಣವಾದಂತಹ ರಾಜ್ ರವರ ಈ ಚಿತ್ರ ಪೂರ್ಣವಾಗದೆ ನಿಂತು ಹೋಗುತ್ತದೆ. ಆ ಪೂರ್ಣವಾಗದೆ ನಿಂತು ಹೋದ ಚಿತ್ರದ ಹೆಸರು ನಾಗಾನಂದ. ನಾಗಾನಂದ ಅಂದ್ರೆ ನಾಗಗಳಿಗೆ, ಅದೇ ಸರ್ಪಗಳಿಗೆ ಆನಂದ ಎಂದರ್ಥ. ಏನಪ್ಪ ಪದಗಳಿಗೆ ಅರ್ಥ ಹೇಳ್ತಿದ್ದೀವಿ ಅಂತೀರಾ? ವಿಷಯ ಇದೆ ನೋಡಿ. ಮೊದಲಿಗೆ ನಾಗಾನಂದ ಚಿತ್ರಕ್ಕೆ ಮಾಡಿದ ಸ್ಕ್ರಿಪ್ಟ್ ಹೇಗಿತ್ತು ಅಂತ ಹೇಳ್ತೀವಿ ಕೇಳಿ. ನಿಜ ಹೇಳುವೆವು, ನಾವು ಮೊದಲಿಗೆ ಈ ಕಥೆ ಓದಿದಾಗ ನಮಗನಿಸಿದ್ದು, ಎಷ್ಟು ಚೆನ್ನಾಗಿದೆ ಈ ಕಥೆ, ಯಾಕ್ ನಿರ್ಮಾಪಕರು ಈ ಚಿತ್ರವನ್ನ ಪೂರ್ಣಗೊಳಿಸುವ ಮನಸ್ಸು ಮಾಡಲಿಲ್ಲ ಅಂತ. ನಾಗಾನಂದ ಮೂಲತಃ ಸಂಸ್ಕೃತ ನಾಟಕ. ಈ ನಾಟಕದ ಸೃಷ್ಟಿಕರ್ತ ಚಕ್ರವರ್ತಿ ಹರ್ಷ. ಮಹಾರಾಜ ಈ ನಾಟಕದ ಕಥೆ ಬರೆದ್ರಾ ಅಂತೀರಾ? ಹೌದು, ಈ ಕಥೆ ಬರೆದದ್ದು ಚಕ್ರವರ್ತಿ ಹರ್ಷವರ್ಧನ ಮಹಾರಾಜರೇ. ನಾಗಾನಂದವು ಅತ್ಯಂತ ಜನ ಮೆಚ್ಚುಗೆ ಪಡೆದ ಸಂಸ್ಕೃತ ನಾಟಕಗಳಲ್ಲಿ ಒಂದಾಗಿದೆ. ಇದು ನಾಗಗಳನ್ನು ಉಳಿಸಲು ವಿದ್ಯಾಧರ ದೊರೆ ಜೀಮುತವಾಹನನು ತನ್ನ ಜೀವವನ್ನೇ ಬಲಿಕೊಡಲು ಮುಂದಾದ ಜನಪ್ರಿಯ ಕಥೆಯನ್ನ ಹೇಳುತ್ತದೆ. ರಾಜ್ ರವರು ವಿದ್ಯಾಧರ ದೊರೆ ಜೀಮುತವಾಹನನ ಪಾತ್ರವನ್ನ ಈ ಅರ್ಧದಷ್ಟು ಶೂಟಿಂಗ್ ಆಗಿ ನಿಂತು ಹೋದ ಚಿತ್ರದಲ್ಲಿ ಮಾಡಿದ್ದರು. ಸ್ಟಾರ್ಟಿಂಗ್ನಲ್ಲೇ ಕಥೆ ಇಷ್ಟು ಇಂಟ್ರೆಸ್ಟಿಂಗ್ ಆಗಿದೆಯಲ್ಲ ಅನಿಸ್ತಿದ್ಯಾ? ಇನ್ನೂ ಇದೆ, ಮುಂದೆ ಕೇಳಿ. ಜೀಮುತವಾಹನ ಹರ್ಷನ ಸಂಸ್ಕೃತ. ನಾಗಾನಂದ ನಾಟಕದ ನಾಯಕ. ವಿದ್ಯಾಧರ ಮಹಾರಾಜ ಜೀಮುತಕೇತುವಿನ ಮಗ. ತಂದೆ ತಾಯಿ ವಾನಪ್ರಸ್ಥವನ್ನು ಸ್ವೀಕರಿಸಿ ರಾಜ್ಯವನ್ನು ಯೋಗ್ಯ ಅಮಾತ್ಯರ ಕೈಗಿತ್ತು ನಡೆದಾಗ ತಾನು ರಾಜ್ಯವನ್ನ ಬಿಟ್ಟು ತಂದೆ ತಾಯಿಯರನ್ನು ಹಿಂಬಾಲಿಸಿ ಅವರ ಸೇವೆಯಲ್ಲಿ ತಲ್ಲೀನನಾಗುತ್ತಾನೆ. ನಾಟಕದ ಮೊದಲ ದೃಶ್ಯವೂ ಪಾರ್ವತಿ ದೇವಾಲಯದ ಬಳಿಯಿರುವ ತಪೋವನದಲ್ಲಿ ಆರಂಭವಾಗುತ್ತದೆ. ಜೀಮುತವಾಹನ ತನ್ನ ಸ್ನೇಹಿತ ವಿದೂಷಕ ಪಾತ್ರಧಾರಿ ಆತ್ರೇಯನೊಂದಿಗೆ ಪಶ್ಚಿಮ ಘಟ್ಟದ ದಕ್ಷಿಣ ಭಾಗದ ಮಲಯ ಪರ್ವತಗಳಲ್ಲಿ ಸೂಕ್ತ ವಾಸಸ್ಥಳದ ಹುಡುಕಾಟದಲ್ಲಿದ್ದಾನೆ. ಏಕೆಂದರೆ ಅವನ ವಯಸ್ಸಾದ ತಂದೆ ತಾಯಿ ಅಲ್ಲಿ ಉಳಿಯುವ ಬಯಕೆಯನ್ನು ವ್ಯಕ್ತಪಡಿಸಿರುತ್ತಾರೆ. ಜೀಮುತವಾಹನ ತನ್ನ ಯೌವನವನ್ನು ಹೆತ್ತವರ ಸೇವೆಗಾಗಿ ಮುಡಿಪಾಗಿಡಲು ಸಿದ್ಧನಿರುತ್ತಾನೆ. ಏಕೆಂದರೆ ಆತನು ಇಂತಹ ಸೇವೆಯನ್ನು ಸಾಮ್ರಾಜ್ಯದ ಸುಖಗಳ ಆನಂದಕ್ಕಿಂತಲೂ ಹೆಚ್ಚಾಗಿ ಪರಿಗಣಿಸುತ್ತಾನೆ. ಅವನು ತನ್ನ ಪ್ರಜೆಗಳನ್ನು ಸಂತೋಷಪಡಿಸಲು ತನ್ನ ಶಕ್ತಿಯಿದ್ದಷ್ಟು ಎಲ್ಲವನ್ನೂ ಮಾಡಿದನು ಮತ್ತು ರಾಜ್ಯವನ್ನು ಅಮಾತ್ಯರ ಕೈಗಿಟ್ಟು ಸುರಕ್ಷಿತಗೊಳಿಸಿದನು. ಈ ರೀತಿ ಗುಣವುಳ್ಳ ಜೀಮುತವಾಹನ ಮತ್ತು ಆತನ ಸ್ನೇಹಿತ ಇಬ್ಬರೂ ಸುತ್ತಾಡುತ್ತಾ ಪರ್ವತದ ಭವ್ಯತೆಗೆ ಮಾರು ಹೋಗಿ ಅಲ್ಲಿಯೇ ಉಳಿಯಲು ನಿರ್ಧರಿಸಿದರು. ಆಗ ಅಲ್ಲಿ ಅವರು ಮಧುರ ಸಂಗೀತದ ಹಾಡೊಂದನ್ನು ಕೇಳುತ್ತಾರೆ. ಹಾಡು ಎಲ್ಲಿಂದ ಕೇಳಿ ಬರುತ್ತಿದೆ ಎಂದು ಗಮನಿಸುತ್ತಾ ನಂತರ ಅವರು ಹಾಡು ಕೇಳಿ ಬರುತ್ತಿದ್ದ ಪಾರ್ವತಿ ದೇವಾಲಯವನ್ನ ಪ್ರವೇಶಿಸುತ್ತಾರೆ. ಆದರೆ ಅಲ್ಲಿ ಯಾರು ಹಾಡನ್ನ ಹಾಡುತ್ತಿದ್ದಾರೆ ಎಂದು ಕಂಡುಹಿಡಿಯಲು ತಮ್ಮನ್ನು ತಾವು ದೇವಾಲಯದ ಕಂಬದ ಹಿಂದೆ ಮರೆಮಾಡಿಕೊಳ್ಳುತ್ತಾರೆ. ಹಾಡು ಮುಗಿಯುತ್ತದೆ. ಅಲ್ಲಿ ಹಾಡುತ್ತಿರುವಾಕೆಯು ತನ್ನ ಸ್ನೇಹಿತೆಯೊಂದಿಗೆ ನಡೆಸುತ್ತಿದ್ದ ಸಂಭಾಷಣೆಯ ಮೂಲಕ ಜಿಮುತವಾಹನನಿಗೆ ತಿಳಿಯುತ್ತದೆ ಅವಳು ಮಲಯವತಿ ಎಂದು. ಜೊತೆಗೆ ಈಕೆಗಿನ್ನೂ ಮದುವೆ ಆಗಿಲ್ಲ ಎಂಬುದು ತಿಳಿಯುತ್ತದೆ. ಈ ಘಟನೆ ನಡೆಯುವ ಹಿಂದಿನ ದಿನದ ರಾತ್ರಿ ಮಲಯವತಿ ಕನಸಿನಲ್ಲಿ ಪಾರ್ವತಿ ತಾಯಿ ಕಾಣಿಸಿಕೊಂಡು ವಿದ್ಯಾಧರ ಚಕ್ರವರ್ತಿ ಜೀಮುತವಾಹನ ಎಂಬ ವರ ನಿನ್ನನ್ನು ವಿವಾಹವಾಗಲು ಬರುತ್ತಿದ್ದಾನೆ ಎಂದು ನುಡಿದಿರುತ್ತಾರೆ. ಈ ವಿಷಯವನ್ನು ಸಹ ಮಲಯವತಿ ತನ್ನ ಸ್ನೇಹಿತೆಯೊಂದಿಗೆ ಮಾತನಾಡುವುದನ್ನ ಜೀಮುತವಾಹನ ಕೇಳಿಸಿಕೊಳ್ಳುತ್ತಾನೆ. ನಂತರ ತಾಯಿ ಕನಸಿನಲ್ಲಿ ಹೇಳಿದಂತೆ ಯಾರೂ ಬರಲಿಲ್ಲವಲ್ಲ ಎಂದು ಮಾತನಾಡುತ್ತಾ ಮಲಯವತಿ ಹೊರಡಲು ಸಿದ್ಧಳಾದಾಗ ಅವರು ಮಲಯವತಿಗೆ ಕಾಣಿಸಿಕೊಳ್ಳುತ್ತಾರೆ. ಇಲ್ಲಿ ಜೀಮುತವಾಹನ ಸನ್ಯಾಸಿ ವೇಷದಲ್ಲಿರುತ್ತಾನೆ.
ಮಲಯವತಿಗೆ ಜೀಮುತವಾಹನನ ನಿಜವಾದ ಗುರುತು ತಿಳಿಯದೆ ಯಾರೋ ಸನ್ಯಾಸಿ ಎಂದು ಭಾವಿಸಿ ದೇವಾಲಯವನ್ನು ತೊರೆಯುತ್ತಾಳೆ. ಮೊದಲ ನೋಟದಲ್ಲಿಯೇ ನಾಯಕ ಮತ್ತು ನಾಯಕಿಗೆ ಪರಸ್ಪರ ಪ್ರೀತಿ ಉಂಟಾಗುತ್ತದೆ. ಆದರೂ ಅವರು ಪರಸ್ಪರ ಆ ಕ್ಷಣದಲ್ಲಿ ಮಾತನಾಡುವುದಿಲ್ಲ. ಕೆಲವೇ ದಿನಗಳಲ್ಲಿ ಇಬ್ಬರು ಮತ್ತೆ ಭೇಟಿಯಾಗುತ್ತಾರೆ. ಭೇಟಿ ಪ್ರೀತಿಗೆ ತಿರುಗುತ್ತದೆ. ನಂತರ ಪರಸ್ಪರ ಪ್ರೇಮಿಸಿ ಹಿರಿಯರ ಒಪ್ಪಿಗೆ ಪಡೆದು ಮದುವೆಯಾಗುತ್ತಾರೆ. ಅಲ್ಲಿಯೇ ತಂದೆ ತಾಯಿಯ ಜೊತೆ ವಾಸಿಸಲು ಶುರು ಮಾಡುತ್ತಾರೆ. ಈಗ ನಿಜವಾದ ಕಥೆ ಆರಂಭವಾಗುತ್ತದೆ. ಮಲಯ ಪರ್ವತದ ಸಾನುಪ್ರದೇಶದಲ್ಲಿ ನಡೆಯುತ್ತಿರುವ ಘೋರ ವೃತ್ತಾಂತವನ್ನು ಮಿತ್ರವಸು ಎಂಬಾತನು ಬಂದು ಜೀಮುತವಾಹನನಿಗೆ ತಿಳಿಸುತ್ತಾನೆ. ಏಕಕಾಲಕ್ಕೆ ಅಸಂಖ್ಯಾತ ಸರ್ಪಗಳ ವಿನಾಶವನ್ನು ತಪ್ಪಿಸಲು ಮಲಯ ಪರ್ವತದಲ್ಲಿ ಮೊದಲಿನಿಂದ ವಾಸವಿದ್ದ ವಾಸುಕಿ ಎಂಬಾತನು ರಾಕ್ಷಸ ಗರುಡನೊಡನೆ ಮಾಡಿಕೊಂಡ ಒಪ್ಪಂದವನ್ನ ವಿವರಿಸುತ್ತಾನೆ. ಆ ಒಪ್ಪಂದದಂತೆ ದಿನಕ್ಕೊಂದು ಸರ್ಪ ಆಹುತಿಯಾಗುವುದನ್ನು ಕೇಳಿ ಜೀಮುತವಾಹನ ದುಃಖಿಸುತ್ತಾನೆ. ಇಂದು ಸಹ ಒಂದು ಸರ್ಪದ ಆಹುತಿಯಾಗಬೇಕಿದೆ. ಈ ದಿನದ ಸರದಿ ಬಾಲಕ ಶಂಖಚೂಡನೆಂಬ ಸರ್ಪನದು. ಇದ್ದೊಬ್ಬ ಮಗನಿಗಾಗಿ ಆತನ ತಾಯಿ ಶೋಕಿಸುತ್ತಿದ್ದಾಳೆ ಎಂದ ತಕ್ಷಣ ಜೀಮುತವಾಹನ ಅವರಲ್ಲಿಗೆ ಹೋಗಿ ತಾನು ಶಂಖಚೂಡನ ಬದಲಿಗೆ ಹೋಗುತ್ತೇನೆ ಎಂದಾಗ ಅವರು ಒಪ್ಪುವುದಿಲ್ಲ. ಕೊನೆಗೆ ಅವರನ್ನ ಬಲವಂತ ಮಾಡಿ ಒಪ್ಪಿಸಿ ಜೀಮುತವಾಹನ ಗೋಕರ್ಣೇಶ್ವರನ ದರ್ಶನಕ್ಕೆ ಹೋದಾಗ ಉಡುಗೊರೆಯಾಗಿ ಬಂದಿದ್ದ ಕೆಂಪು ವಸ್ತ್ರವನ್ನೇ ವದ್ಯಚಿಹ್ನೆಯಾಗಿ ಕೊಟ್ಟು ತದನಂತರ ಆ ವಸ್ತ್ರವನ್ನೇ ಧರಿಸಿ ವದ್ಯಸ್ಥಾನದಲ್ಲಿ ಹೋಗಿ ನಿಲ್ಲುತ್ತಾನೆ. ರಾಕ್ಷಸ ಗರುಡ ದಿನನಿತ್ಯದಂತೆ ವಧ್ಯಸ್ಥಾನದಲ್ಲಿರುವವನು ನಾಗನೆಂದೇ ತಿಳಿದು ಭಕ್ಷಿಸಲು ಬಂದಾಗ ಎದುರಿಗಿದ್ದ ನಾಗ ವೇಷಧಾರಿ ಜೀಮುತವಾಹನನ ಧೈರ್ಯ, ತೇಜಸ್ಸು, ಸಹನೆ, ತಾಳ್ಮೆಯನ್ನು ನೋಡಿ ಅಚ್ಚರಿಗೊಳ್ಳುತ್ತಾನೆ. ಆಗ ಅಲ್ಲಿಗೆ ಆತುರವಾಗಿ ಬಾಲಕ ಶಂಖಚೂಡ ಮತ್ತು ಆತನ ತಾಯಿ ಹಾಗೂ ಜೀಮುತವಾಹನನ ತಂದೆ ತಾಯಿ ಪತ್ನಿ ಎಲ್ಲರೂ ಓಡಿಬರುತ್ತಾರೆ. ವಸ್ತುಸ್ಥಿತಿಯನ್ನು ತಿಳಿದ ರಾಕ್ಷಸ ಗರುಡ ಪಶ್ಚಾತ್ತಾಪದಿಂದ ಹಿಂಸೆಯನ್ನು ತ್ಯಜಿಸಿ ಸ್ವತಃ ತಾನೇ ಹೋಗಿ ಅಮೃತವನ್ನು ತಂದು ಇದಕ್ಕೂ ಮುಂಚೆ ಮರಣ ಹೊಂದಿದ್ದ ನಾಗಗಳನ್ನು ಬದುಕಿಸುತ್ತಾನೆ. ತದನಂತರ ಪಾರ್ವತಿ ತಾಯಿಯ ಆಶೀರ್ವಾದದಿಂದ ಜೀಮುತವಾಹನ ಬದುಕಿ ಮತ್ತೆ ವಿದ್ಯಾಧರೆಗೆ ಚಕ್ರವರ್ತಿಯಾಗುತ್ತಾನೆ. ಈ ರೀತಿ ನಾಗಗಳ ಮರಣವನ್ನ ತಪ್ಪಿಸಿ ಜೀಮುತವಾಹನ ಅವರ ಸಂತೋಷಕ್ಕೆ ಕಾರಣವಾಗುತ್ತಾನೆ. ಜೀಮುತವಾಹನ ಧೀರೋದಾತ್ತ ನಾಯಕ, ರಾಜ್ಯಮೋಹದಿಂದ ಮುಕ್ತನಾದವ, ತಂದೆ ತಾಯಿಯಲ್ಲಿ ಅನನ್ಯ ಭಕ್ತಿ ತೋರಿದವ, ಉತ್ತಮ ಪ್ರೇಮಿ ಮತ್ತು ಪತಿ, ನಾಡಿನ ಜನರ ಪಾಲಿಗೆ ಕಲ್ಪವೃಕ್ಷ, ಕೊನೆಗೆ ತನ್ನ ಶರೀರವನ್ನೇ ದಾನವಾಗಿತ್ತ ತ್ಯಾಗಿ. ಕರುಣೆ, ಸಹನೆ, ತತ್ವನಿಷ್ಠೆ, ಅಹಿಂಸೆ, ಪರೋಪಕಾರ ಆತನ ಜೀವನದಲ್ಲಿ ಕಾಣುವ ಗುಣಗಳು. ಈ ಎಲ್ಲ ಆಕರ್ಷಕ ಗುಣಗಳಿರುವಂತಹ ಪಾತ್ರ ಮೆಚ್ಚಿ ರಾಜ್ರವರು ಈ ಚಿತ್ರದಲ್ಲಿ ನಟಿಸಲು ಒಪ್ಪಿರುತ್ತಾರೆ. ಈ ಚಿತ್ರದಲ್ಲಿ ರಾಜ್ರವರ ಜೊತೆಗೆ ನಾಯಕಿಯಾಗಿ ಲೀಲಾವತಿ, ತಾಯಿಯಾಗಿ ಪಂಡರಿಬಾಯಿ, ತಂದೆಯಾಗಿ ಆರ್ ನಾಗೇಂದ್ರ ರಾವ್, ಸ್ನೇಹಿತನಾಗಿ ನರಸಿಂಹರಾಜು, ರಾಕ್ಷಸ ಗರುಡನಾಗಿ ಸುದರ್ಶನ್ ಅಭಿನಯಿಸಲು ಬುಕ್ ಆಗಿದ್ದರು. ಚಿತ್ರಕ್ಕೆ ತಮಿಳು ನಿರ್ದೇಶಕರಾದ ಆರ್ ಕೃಷ್ಣಮೂರ್ತಿಯವರ ನಿರ್ದೇಶನವಿತ್ತು. ಈ ಚಿತ್ರಕ್ಕೆ ಜಿ.ಕೆ. ವೆಂಕಟೇಶ್ರವರು ಸಂಗೀತ ನೀಡಿದ್ದರು. ಆರ್.ಎನ್. ಜಯಗೋಪಾಲ್ ರವರು ಹಾಡುಗಳನ್ನ ಬರೆದಿದ್ದರು. ಹಾಡುಗಳನ್ನ ಪಿ.ಬಿ. ಶ್ರೀನಿವಾಸ್ ಮತ್ತು ಎಸ್. ಜಾನಕಿಯವರು ಹಾಡಿದ್ದರು. ಹಾಡುಗಳ ರೆಕಾರ್ಡಿಂಗ್ ಯಶಸ್ವಿಯಾಗಿ ನಡೆದು ರೆಕಾರ್ಡ್ ಆದ ಹಾಡುಗಳನ್ನ ಕೊಲಂಬಿಯಾ ಗ್ರಾಮಫೋನ್ ರೆಕಾರ್ಡ್ ಪ್ಲೇಟ್ಗಳಲ್ಲಿ ಚಿತ್ರತಂಡ ಬಿಡುಗಡೆ ಸಹ ಮಾಡಿತು. ಚಿತ್ರದ ಬಿಸ್ನೆಸ್ ವಿಷಯವಾಗಿ ಮತ್ತು ಚಿತ್ರಪ್ರೇಮಿಗಳ ಮನಸ್ಸನ್ನ ಸೆಳೆಯುವ ಉದ್ದೇಶದಿಂದ ಆಕಾಶವಾಣಿಯಲ್ಲಿ ಈ ಚಿತ್ರದ ಆಯ್ದ ಹಾಡುಗಳನ್ನ ಪ್ರಸಾರ ಸಹ ಮಾಡಲಾಗಿತು. ಇಲ್ಲಿ ಮತ್ತೊಂದು ಗಮನಿಸಬೇಕಾದ ವಿಷಯವೆಂದರೆ 71ನೇ ಇಸವಿಯಲ್ಲಿ ಚಿತ್ರ ಶುರು ಮಾಡಿ ಅರ್ಧಕ್ಕೆ ನಿಲ್ಲಿಸಿದ ನಿರ್ಮಾಪಕರು ಮತ್ತೆ 73ನೇ ಇಸವಿಯಲ್ಲಿ ರಾಜ್ರವರ ಬಳಿ ಬಂದು ದಯಮಾಡಿ ಇನ್ನೊಮ್ಮೆ ಡೇಟ್ಸ್ ಕೊಡಿ, ಉಳಿದ ಚಿತ್ರೀಕರಣವನ್ನ ಪೂರ್ಣಗೊಳಿಸುವೆವು ಎಂದು ಕೇಳಿಕೊಂಡಾಗ ಅದನ್ನ ನಂಬಿ ರಾಜ್ರವರು ಡೇಟ್ಸ್ ಕೊಡುವರು. ಉಳಿದ ಶೂಟಿಂಗ್ ಪೂರ್ಣಗೊಳಿಸಲು ಹಣ ತರಲು ಊರಿಗೆ ಹೋದ ನಿರ್ಮಾಪಕರು ಕೊನೆಗೆ ಹಣ ಸಿಗದೆ ಮತ್ತೊಮ್ಮೆ ನನ್ನಿಂದ ಚಿತ್ರೀಕರಣ ಪ್ರಾರಂಭಿಸಲು ಸಾಧ್ಯವಾಗ್ತಿಲ್ಲ, ಕಾರಣ ಹಣದ ಸಮಸ್ಯೆಯಾಗಿದೆ,
ದಯವಿಟ್ಟು ನನ್ನನ್ನು ಕ್ಷಮಿಸಿ ಎಂದು ರಾಜ್ರವರಿಗೆ ಪತ್ರ ಬರೆಯುತ್ತಾರಂತೆ. ಹೀಗೆ ಅರ್ಧದಷ್ಟು ಚಿತ್ರೀಕರಣ ಆಗಿ ಕೊನೆಗೆ ಉಳಿದ ಭಾಗಗಳ ಚಿತ್ರೀಕರಣದ ಭಾಗ್ಯವನ್ನ ಕಾಣದೆ ಒಳ್ಳೆ ಕಥೆ ಇದ್ದರೂ ಸಹ ಚಿತ್ರ ನಿಂತು ಹೋಗುತ್ತದೆ. ನಂತರ ರಾಜ್ರವರ ನಿಂತು ಹೋದ ಚಿತ್ರಗಳ ಪಟ್ಟಿಗೆ ಈ ಚಿತ್ರವು ಸೇರಿಕೊಂಡು ಚಿತ್ರತಂಡದವರ ಒಳ್ಳೆ ಚಿತ್ರ ಮಾಡಬೇಕೆಂಬ ಕನಸನ್ನ ಕನಸಾಗಿಯೇ ಉಳಿಸುತ್ತದೆ. ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಅತಿ ಶೀಘ್ರದಲ್ಲಿ ರಾಜ್ರವರು ಬಹಳ ಇಷ್ಟಪಟ್ಟಂತಹ ಬಹು ನಿರೀಕ್ಷೆಯ ಮತ್ತೊಂದು ಚಿತ್ರ ನಿಂತು ಹೋಗುತ್ತದೆ. ಅದರ ಬಗ್ಗೆ ಮಾಹಿತಿಯನ್ನ ಹೊತ್ತು ನಿಮ್ಮ ಮುಂದೆ ಮರಳಿ ಬರುವೆವು. ನಮಸ್ಕಾರ.